ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ? ಈ ವಿಡಿಯೋದಲ್ಲಿ ಒಂದು ಸರ್ಕಾರಿ ಹುದ್ದೆಯ ಡೀಟೇಲ್ಸ್ನ ತಗೊಂಬಂದಿದ್ವಿ. ಯಾವ ಹುದ್ದೆ, ಹೇಗೆ ಅರ್ಜಿ ಹಾಕೋಬೇಕು, ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 70% ಜನ ನೋಡ್ತಿರೋ ವಿಡಿಯೋನ ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇವಾಗ ವಿಡಿಯೋನ ಶುರು ಮಾಡೋಣ. DHFWS ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಒಂದು ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಚಿಕ್ಕಬಳ್ಳಾಪುರ, ಕರ್ನಾಟಕ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆ ಇದಾಗಿರುತ್ತೆ. ಇದಕ್ಕೆ 15,114 ರೂಪಾಯಿ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಏನ್ ಎಜುಕೇಶನ್ ಮಾಡಿರ್ಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು 12th ಪಾಸ್ ಆಗಿದ್ದರೆ ಸಾಕು, ನಿಮಗೆ ಕೆಲಸನ ಕೊಡ್ತಾರೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೊಳ್ಬಹುದು. 18ರಿಂದ 40 ವರ್ಷ ವಯೋಮಿತಿಯ ಡೀಟೇಲ್ಸ್ ಆಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನ ಸಂದರ್ಶನ ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂ ಮಾಡ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಥವಾ ರಿಟರ್ನ್ ಟೆಸ್ಟ್ ಅಂತ ಏನು ಹೇಳ್ತೀವಲ್ಲ ಅದು ಇರೋದಿಲ್ಲ. ಜಸ್ಟ್ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈ ವಾಕ್-ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಿ. ವಾಕ್-ಇನ್ ಇಂಟರ್ವ್ಯೂ ಎಲ್ಲಿರುತ್ತೆ, ಯಾವ ಪ್ಲೇಸ್ನಲ್ಲಿ, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಲೈಕ್ ಮಾಡಿಲ್ಲ ಈ ವಿಡಿಯೋಗೆ ಅಂದರೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೀವು ಲೈಕ್ ಬಟನ್ನ ಪ್ರೆಸ್ ಮಾಡಿದಾಗ ಹಲವಾರು ಜನರಿಗೆ ಈ ವಿಡಿಯೋ ತಲುಪುತ್ತೆ. ಅದಕ್ಕೋಸ್ಕರ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ನಿಮಗೇನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಹೊಸ ವೀಕ್ಷಕರಾಗಿದೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೋಸ್ಕರ ನಾವು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ, prgovernmentjobs.com ಅಂತ. ಮುಂಚೆನೇ ಗೊತ್ತಿರೋರು ಈ ವಿಡಿಯೋನ ಅಂದರೆ ಸ್ವಲ್ಪ ಒಂದು 1 or 2 ಮಿನಿಟ್ಸ್ನ ಸ್ಕಿಪ್ ಮಾಡ್ಬೋದು. ಗೊತ್ತಿಲ್ಲದವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿದಿನ ನಿಮಗೆ ಯೂಟ್ಯೂಬ್ನಲ್ಲಿ 1 ಅಥವಾ 2 ವಿಡಿಯೋ ಮಾಡಿ ತಿಳಿಸ್ಕೊಡ್ಬೋದು ಜಾಬ್ ಡೀಟೇಲ್ಸ್ನ. ಅದೇ ವೆಬ್ಸೈಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಅಂತ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ಥರ ಹಲವಾರು ಜಾಬ್ಸ್ಗಳಿದೆ. ನಿಮ್ಮ ಎಜುಕೇಷನ್ಗೆ ಮತ್ತೆ ನಿಮಗೆ ಯಾವ ಸೂಟೇಬಲ್ ಆಗುತ್ತೆ ಅನ್ನೋ ಜಾಬ್ನ ಇಲ್ಲಿ ಸರ್ಚ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲೂ ಕೂಡ ಸೇಮ್ ಬಟನ್ಸ್ನ ಕೊಟ್ಟಿದ್ದೀವಿ. ಓಕೆನಾ? ಇನ್ನೊಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಲಿಸ್ಟ್ನೇ ಕೊಟ್ಟಿದ್ದೀವಿ, ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ ಅಂತ. ಇದರಿಂದ ಯಾವ್ಯಾವ ಜಾಬ್ ಡೀಟೇಲ್ಸ್ ನಿಮಗೆ ಬೇಕು ಅದನ್ನು ಕ್ಲಿಕ್ ಮಾಡಿ, ಅಥವಾ ಇನ್ನೂ ಹಲವಾರು ಜಾಬ್ಸ್ ಬೇಕು ಅಂದರೆ ಮೋರ್ ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಮತ್ತೆ ನಿಮಗೇನಾದರೂ ಈ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಶುರು ಮಾಡಿದ್ವಿ. ಇನ್ನೊಂದು ಹೇಳೋದು ಮರೆತೆ, ಈ PR ಗೌರ್ಮೆಂಟ್ ಜಾಬ್ಸ್ ಹೇಗೆ ಲಿಂಕ್ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ವಿ. ಇದನ್ನು ಸ್ಪೆಲ್ ಕೂಡ ಮಾಡ್ತೀನಿ ಬೇಕು ಅಂದರೆ, prgovtjobs.com. ಇದು ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಓಕೆನಾ? ಇವಾಗ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ವಿಷಯಕ್ಕೆ ಬರೋಣ. ಪ್ರತಿದಿನ ಈ ವೆಬ್ಸೈಟ್ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ ಈ ವೆಬ್ಸೈಟ್ಗಳಲ್ಲಿ ನಿಮಗೆ ಪ್ರತಿದಿನ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಯಾವ್ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ಅದರ ಲಿಂಕು, ಮತ್ತು ಯಾವ್ಯಾವ ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ, ಯಾವ ದಿನ ಕೊನೆಗೊಳ್ಳುತ್ತೆ, ಯಾವ ಜಾಬು ಅದರ ಲಿಂಕ್, ಈ ಥರ ಪ್ರತಿದಿನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ವೆಬ್ಸೈಟ್ನಲ್ಲಿ ಈ ಥರ ಬಟನ್ಸ್ ಇದೆ ನೋಡಿ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಅಂತ ಹೇಳಿ, ಇಲ್ಲಿಂದ ಕೂಡ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು. ಗೊತ್ತಾಯ್ತಲ್ವಾ? ಇವಾಗ ಜಾಬ್ ಡೀಟೇಲ್ಸ್ನ ಮುಂದುವರ್ಸೋಣ. ಯಾವ ಅಡ್ರೆಸ್ನಲ್ಲಿ ನೀವು ವಾಕ್-ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಆಫೀಸ್ ಆಫ್ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್, ಚಿಕ್ಕಬಳ್ಳಾಪುರ, ಕರ್ನಾಟಕ. ಈ ಅಡ್ರೆಸ್ಗೆ ನೀವು ವಾಕ್-ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ದು ಒರಿಜಿನಲ್ ಕಾಪಿ ಮತ್ತು 2 ಸೆಟ್ ಜೆರಾಕ್ಸ್ ಕಾಪಿ ತೊಗೊಂಡು ಹೋಗಿರಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ವೋಟರ್ ID, ಈ ಥರ ಯಾವ್ದಾದ್ರು ಒಂದು ID ಪ್ರೂಫ್ನ ತೊಗೊಂಡೋಗಿ. ಆಧಾರ್ ಕಾರ್ಡ್ ಇದ್ರೆ ಬೆಟರು. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ನಿಮ್ಮ ರೆಸ್ಯೂಮೆ, ಮತ್ತು ನಿಮ್ಮ ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು ಅಥವಾ ಬರ್ತ್ ಸರ್ಟಿಫಿಕೇಟು, ಇದಿಷ್ಟು ಇಟ್ಕೊಂಡು ಹೋಗಿ. ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡು ಹೋಗಿ. ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದು 12 ಆಗಸ್ಟ್ಗೆ. ವಾಕ್-ಇನ್ ಇಂಟರ್ವ್ಯೂ ಇರೋದು 21 ಆಗಸ್ಟ್ 2025 ಬೆಳಗ್ಗೆ 11 ಗಂಟೆಗಿದೆ. ನೀವು ಒಂದು ಮುಕ್ಕಾಲು ಗಂಟೆ ಮುಂಚೆನೇ ತಲುಪಿರಿ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದ್ದರೆ ಮುಕ್ಕಾಲು ಗಂಟೆ ಕಾಲ ಅಲ್ಲೇ ಕಳೆದೋಗ್ಬೋದು. ಅದಕ್ಕೋಸ್ಕರ
ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಇಲ್ಲಿ ಸಿಗುತ್ತೆ. ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಫುಲ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ PDF ಅಂತ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ನ ನೀವು ತಿಳ್ಕೊಬಹುದು. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಎಲ್ಲದನ್ನು ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು, ಪ್ರಿಂಟ್ಔಟ್ ತಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು chikkaballapura.nic.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಈ ಜಾಬ್ ಬಗ್ಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮಗೆ ಲೇಟಾಗಿ ಈ ಜಾಬ್ ಡೀಟೇಲ್ಸ್ ತಿಳಿಸಿರೋದ್ರಿಂದ ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ. 21 ಆಗಸ್ಟಿಗೆ ವಾಕಿನ್ ಇಂಟರ್ವ್ಯೂ ಇರೋದ್ರಿಂದ ಆದಷ್ಟು ಜನರಿಗೆ ಶೇರ್ ಮಾಡಿ, ಜನರಿಗೂ ಕೂಡ ಹೆಲ್ಪ್ ಆಗಲಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.